ಸುಮಾರು ಜನ ಕೇಳ್ತಾರೆ, ಸರ್ ನೀವು ಯಾವಾಗಲೂ ದೃಢತೆಯ ಸಂವಹನ ಅಸರ್ಟಿವ್ ಕಮ್ಯುನಿಕೇಶನ್ ಅಂತ ಹೇಳ್ತಾ ಇರ್ತೀರಿ. ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್? ಸ್ನೇಹಿತರೆ, ಕನ್ನಡಿ ಇದೆ. ನಾವು ಹೇಗಿದ್ದೀವಿ ಅದು ತೋರಿಸುತ್ತೆ. ಕರೆಕ್ಟಾ? ಅಲ್ಲಿ ವಿಚಾರ ಇದೆ. ಆ ವಿಚಾರವನ್ನ ನೀವು ಹೇಗಿದೆಯೋ ಹಾಗೆ ನೇರವಾಗಿ, ಸರಳವಾಗಿ, ಸ್ಪಷ್ಟವಾಗಿ ಒಪ್ಪಿಸುವುದು. ಅಲ್ಲಿ ತುಂಬ ಅಡ್ಜೆಕ್ಟಿವ್ಸ್, ವಿಶೇಷಣಗಳೂ ಇಲ್ಲ, ಕಡಿಮೆನೂ ಇಲ್ಲ. ಅಂದರೆ ಸಬ್ಮಿಸಿವೂ ಇಲ್ಲ, ಅಗ್ರೆಸಿವೂ ಇಲ್ಲ. ಮೀಡಿಯಂ ಕಾನ್ಫಿಡೆಂಟ್ ಲೆವೆಲ್, ಅದನ್ನು ಆತ್ಮವಿಶ್ವಾಸವುಳ್ಳ ಸಂವಹನ ಅಂತ ಕೂಡ ನಾವು ಕರಿತೇವೆ ಸ್ನೇಹಿತರೆ. ಹಾಗಾಗಿ ಈ ಅಸರ್ಟಿವ್ ಕಮ್ಯುನಿಕೇಶನ್ ಕಂಡ್ರೆ ನನಗೆ ತುಂಬ ತುಂಬ ಪ್ರೀತಿ ಜಾಸ್ತಿ. ಪವರ್ ಆಫ್ ನಾರ್ಮಲ್ ಬ್ರೆತ್. ನೀವು ಅಸರ್ಟಿವ್ ಕಮ್ಯುನಿಕೇಶನ್ ಮಾಡ್ತಾ ಇದ್ರೆ, ನೀವು ನಾರ್ಮಲ್ ಆಗಿ ಉಸಿರಾಡ್ತಾ ಇದ್ರೆ ಅದು ನೀವು ಕರೆಕ್ಟಾಗಿ ಕಾನ್ಫಿಡೆಂಟ್ ಮಾಡ್ತೀವಿ ಅಂತ. ಸುಮಾರು ಜನ ಟೆನ್ಷನ್ ಮಾಡ್ಕೊಂಡು ಬಿಟ್ಟು ಅಯ್ಯೋ ಅಯ್ಯೋ ಅಂತ ಮಾಡ್ತಾ ಇದ್ರೆ ಅದು ಅಲ್ಲ. ಆರಾಮ್ಸೆ ಬಿಂದಾಸ್, ಟೇಕ್ ಇಟ್ ಈಸಿ ಪಾಲಿಸಿ. ಆರಾಮ್ಸೆ ಮಾತಾಡ್ತಾ ಇರ್ಬೇಕು. ಅದಕ್ಕೆ ನನ್ನೊಂದು ಫಾರ್ಮುಲಾ ಇದೆ, ನೋಟ್ ಮಾಡ್ಕೊಳ್ಳಿ. ಆ, ಬೇಕಾದ್ರೆ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಕೂಲ್ ಟೈಪ್ ಮಾಡಿ, COOL, ಕೂಲ್. ಕಾಮ್, CALM, ಕಾಮ್. ಕಂಫರ್ಟಬಲ್, COMFORTABL. ಈಗ ನಾನು ಆರಾಮಾಗಿ ನಮ್ಮ ರೂಮಲ್ಲಿ ಮಾತಾಡ್ತಾ ಇದ್ದೀನಿ. ನೀವೆಲ್ಲೇ ಇರಲಿ, ನೀವು ಕಂಫರ್ಟಬಲ್ ಆಗಿರೋದು. ಕರೆಕ್ಟಾ? ಅಯ್ಯೋ ಟೆನ್ಷನ್ ಮಾಡ್ಕೊಂಡು ಹಿಂಗೆ ಬಿಕ್ಕಿ ಅಲ್ಲ, ಅದು ಆರಾಮಾಗಿ ಕಂಫರ್ಟಬಲ್ ಆಗಿರಿ. ಕಂಪೋಸ್ಡ್. ಮುಂಚೆ ಮೂರೇ ಹೇಳ್ತಾ ಇದ್ದೆ, ಈಗ ನಾಲ್ಕನೇ ಸೇರಿಸ್ಕೊಂಡಿದ್ದೀನಿ, ಗೊತ್ತಾ? ಕಂಪೋಸ್ಡ್, ಸಮಚಿತ್ತತೆ. ಶ್ರೀಕೃಷ್ಣನಿಗೆ ಹೋಲಿಸ್ತಾರೆ ಸ್ಥಿತಪ್ರಜ್ಞಾ ಅಂತ. ಆ ರೀತಿಯ ಕಂಪೋಸ್ಡ್ ಇರೋದು ತುಂಬ ಮುಖ್ಯ ಆಗ್ತದೆ. ಮಾತುಗಳಲ್ಲಿ ವರ್ಡ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಜಾಸ್ತಿ ಎಕ್ಸ್ಪ್ರೆಸ್ ಆಗ್ತದೆ. ಇದರ ಸ್ಪೆಷಾಲಿಟಿ ಏನು ಅಸರ್ಟಿವ್ ಕಮ್ಯುನಿಕೇಶನಲ್ಲಿ ಅಂದರೆ, ಇದು ಗ್ರ್ಯಾಟಿಟ್ಯೂಡ್ನ ರೆಪ್ರೆಸೆಂಟ್ ಮಾಡುತ್ತೆ ಸ್ನೇಹಿತರೆ. ಕೃತಜ್ಞತೆ. ನಿಮಗೆಲ್ಲ ಗೊತ್ತಿರಲಿ, ನಾನು ಅಕ್ಟೋಬರ್ 4 ಕೃತಜ್ಞತೆ ಜೊತೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಅದೊಂದೇ ವರ್ಷಕ್ಕೆ ನಾವು ಉಚಿತವಾದ ಕಾರ್ಯಕ್ರಮ ಮಾಡೋದು. ನಮ್ಮ ಜೊತೆ ಅಸೋಸಿಯೇಟ್ ಆಗಿದ್ದರೆ, ಕೋರ್ಸಿಗೆ ಸೇರಿದವ್ರಿಗೆ ಮಾತ್ರ ಫ್ರೀ ಇದು. ಅದಕ್ಕೋಸ್ಕರ ಬೇಗ ಸೇರ್ಕೊಂಬಿಡಿ. ಹಾಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ನಿಮಗೆ ನಾವು ಎಲ್ಲಿ ಮಾಡ್ತೀವಿ, ಏನು ಮಾಡ್ತೀವಿ, ಅಕ್ಟೋಬರ್ 4 ಮಾರ್ನಿಂಗ್ ಅಂತ ಡಿಸೈಡ್ ಆಗಿದೆ. ಅದರ್ ಡೀಟೇಲ್ಸ್ ಬೇಕಾದರೆ ನೀವು ನಮ್ಮ ಜೊತೆ ಅಸೋಸಿಯೇಟ್ ಆಗಬೇಕು. ಕೃತಜ್ಞತೆ, ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅದನ್ನು ಉಳ್ಳವರಾಗಿ, ನಿಮಗೆ ಯಾರೇ ಸಹಾಯ ಮಾಡಲಿ, ಆ ಸಹಾಯ ಮಾಡಿದವ್ರಿಗೆ ಕೃತಜ್ಞತೆಯನ್ನು ಮಾತುಗಳ ಮೂಲಕ, ಉಡುಗೊರೆಯ ಮೂಲಕ, ಅಥವಾ ಭೇಟಿ ಮಾಡಿ ಸಮಯ ನೀಡುವುದರ ಮೂಲಕ. ಚೆನ್ನಾಗ್ರಿ. ಓಕೆ, ಇವೆರಡು ಗೊತ್ತಿರ್ಬೇಕು ನಿಮಗೆ. ಪ್ಯಾಸಿವ್ ಅಂದ್ರೇನು? ಏನ ಬೇಕಾ ಬಿಟ್ಟು. ಅಗ್ರೆಸಿವ್ ಅಂದ್ರೆ ಏನ್ರಿ ಏನ್ರಿ, ಓ ಆಗೋದಿಲ್ವಾ, ನೋಡ್ತೀರಾ ಎರಡೂನು. ಇವೆರಡು ಅಲ್ಲ ಅಂತ ಗೊತ್ತಾಯ್ತಾ? ಪ್ಯಾಸಿವ್ ಸಪ್ಪೆ, ಅಗ್ರೆಸಿವ್ ಒಂಥರ ಹುಲಿ ಥರ ಎಗ್ರಿ ಬೀಳೋದು. ಅಸರ್ಟಿವ್, ದಿಸ್ ಇಸ್ ವಾಟ್ ಇಸ್ ರಿಕ್ವೈರ್ಡ್. ಅಸರ್ಟಿವ್ ಅಂದರೆ ಇರುವುದನ್ನು ಇರುವ ಹಾಗೆ ಕಾನ್ಫಿಡೆಂಟ್ ಆಗಿ ಹೇಳೋದಿದೆಯಲ್ಲ, ದಟ್ಸ್ ವೈ ಅಸರ್ಟಿವ್ ಕಮ್ಯುನಿಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಾನು ದೃಢತೆಯ ಸಂವಹನ ಅಂತ ಕರೀತಾನೆ. ಅಗ್ರೆಸಿವ್ ಅಂದಾಗ ಯಾರೇ ಮಾತಾಡಿಸ್ತಾ ಇರಲಿ, ಎಗರಿ ಬೀಳೋದು ಒಂಥರ. ಕರೆಕ್ಟಾ? ಏನೇ ಮಾತಾಡಲಿ ಲಟ್ ಪುಟ್ ಅಂತ ಇರ್ತಾರೆ. ಅವರು ಟೆನ್ಷನ್ ಮಾಡ್ಕೊಂಡು ಎಲ್ಲರೂ ಟೆನ್ಷನ್ ಮಾಡ್ಬಿಡ್ತಾರೆ. ಅದು ಬೇಡ. ಪ್ಯಾಸಿವ್, ದೈನ್ಯತಾ ಮನೋಭಾವದಿಂದ ಆ, ಸರ್ ಪ್ರಪಂಚದಲ್ಲಿ ಏನಿದೆ ಸರ್, ಏನೂ ಇಲ್ಲ ಸರ್, ಯಾಕೆ ತಡಿಬೇಕು ಸರ್, ಯಾಕೆ ತಿನ್ಬೇಕು ಸರ್, ಹೋಗಿಬಿಡಿ ಸರ್ ಅಂತ ಹಿಂಗಿರ್ತಾರೆ ನೋಡಿ, ಕೇಳಿದಿರಲ್ಲ ಸುಮಾರು ಜನ. ಆಮೇಲೆ ಏನೇ ಮಾಡಿ, ಇವೆಲ್ಲ ಸುಮ್ಮನೆ ವೇಸ್ಟು ಸರ್, ಟ್ರೈನಿಂಗ್ ಯಾಕೆ, ಇನ್ನೊಂದು ಮೆಂಟ್ರಿಂಗ್ ಯಾಕೆ, ಯಾಕೆ ಹೋಗ್ಬೇಕು ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು, ಅದ್ರ ಬದಲು ಚಿಕನ್ನು ಮಟನ್ನು ಚೆನ್ನಾಗಿ ತಿನ್ಕೊಂಡು ಎಣ್ಣೆ ಮಾಡ್ಕೊಂಡಿರ್ಬೋದು. ಅಥವಾ ಏನೋ ಒಂಥರ ಪ್ಯಾಸಿವ್, ಏನೋ ಒಂಥರ, ಅದು ವಾಂಡ, ಬೇಡ. ಅಸರ್ಟಿವ್ನೆಸ್ ಇದ್ರೆ ಏನಂದ್ರೆ, ನಿಮ್ಮಲ್ಲಿ ಗೌರವತನ ಜಾಸ್ತಿ ಆಗ್ತದೆ. ಗೌರವ ಜಾಸ್ತಿ, ನೀವು ಗೌರವ ಇತರರಿಗೆ ಕೊಡ್ತೀರಿ,
ಬೇರೆಯವ್ರು ನಿಮಗೆ ಗೌರವ ಕೊಡ್ತಾರೆ. ಇದೇನು ಗೊತ್ತಾ, ವಿನ್ ವಿನ್ ಅಪ್ರೋಚು. ನೀವು ಗೆಲ್ಲಿ ನಾವು ಗೆಲ್ಲೋಣ. ನಾವು ಬರೀ ಏನು ಅಂದ್ರೆ ಸ್ವಾರ್ಥಿ ಅಲ್ಲ ಇಲ್ಲಿ. ಕರೆಕ್ಟಾ? ಅಂಡ್ ಮೇನ್ ಏನಕ್ಕೆ ನಾನು ಇದನ್ನ ಎಂಫಸೈಸ್ ಮಾಡೋದು, ಇಫ್ ಯು ವಾಂಟ್ ಬಿಕಮ್ ಅ ಲೀಡರ್ ಈ ಶುಡ್ ಬಿ ಅಸರ್ಟಿವ್. ವಾವ್, ಹ್ಯಾಪಿ, ಸಂತೋಷವಾಗಿರ್ಬೇಕಾ? ಹ್ಯಾಪಿನೆಸ್ ಬೇಕು. ಇವೆಲ್ಲ ನೋಡ್ತಾ ಇದ್ರೆ ಇದು ಕಲಿಬೇಕು ರೀ, ಸಖತ್ತಾಗಿರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಬಂದ್ಬಿಡ್ತದೆ. ಅಸರ್ಟಿವ್ನೆಸ್ ಇದ್ರೆ ಅದೇನೇ ಸಮಸ್ಯೆ ಇರಲಿ, ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಯೋಣ ರೀ ಅಂದ್ಬಿಟ್ಟು ನಿಮ್ಮ ಬುದ್ಧಿ ಉಪಯೋಗಿಸ್ತೀರಾ, ಇಂಟೆಲೆಕ್ಚುಯಲ್ ಕೆಪಾಸಿಟಿ ಉಪಯೋಗಿಸ್ತೀರಾ. ಇಲ್ಲದೆ ಇದ್ರೆ ಅಯ್ಯೋ ನನ್ನ ಹಣೆ ಬರ ಸರಿಲ್ಲ ಅಂತ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಓಕೆನಾ? ರಿಲೇಶನ್ಶಿಪ್, ವಾವ್, ಎಲ್ಲರ ಜೊತೆ ವಿಶ್ವಾಸ ಚೆನ್ನಾಗಿರ್ತದೆ. ಸೆಲ್ಫ್ ಎಸ್ಟೀಮ್, ನಮ್ಮ ಬಗ್ಗೆ ನಾವು ಆತ್ಮ ಗೌರವವನ್ನ ಇಟ್ಟುಕೊಳ್ಳುವ ವ್ಯಕ್ತಿಗಳಾಗುತ್ತೇವೆ. ಅದ್ರ ಜೊತೆಗೆ ಚೆನ್ನಾಗಿ ಯಾರು ಏನಾರು ಮಾತಾಡಿದ್ರೆ ಸಖತ್ತಾಗಿ ಕೇಳಿಸ್ಕೊತೀವಿ ಅಲ್ವಾ? ಪ್ರಾಕ್ಟೀಸ್ ಮಾಡ್ತೀವಿ, ನಿರಂತರ ಅಭ್ಯಾಸ ಮಾಡ್ತೀವಿ. ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಹಾಡ್ತಾ ಹಾಡ್ತಾರಾಗ ನಳ್ತಾ ನಳ್ತಾ ರೋಗ ಅಂತ ಕೇಳಿಲ್ವೇ ನೀವು? ಅಂಡ್ ಅಸರ್ಟಿವ್ ಕಮ್ಯುನಿಕೇಟರ್ ಏನಾಗ್ತಾರೆ ಗೊತ್ತಾ? ಪ್ರಿಪೇರ್ ಆಗ್ತಾರೆ ಚೆನ್ನಾಗಿ. ಒಂದು ಸರಿ ಅಲ್ಲ, 10 ಸರಿ ಅಲ್ಲ, 100 ಸರಿ ಪ್ರಿಪೇರ್ ಆಗ್ತಾರೆ. ಬೇಜಾರು ಮಾಡ್ಕೊಳ್ಳ, ಇನ್ನೊಂಚೂರು ತಿದ್ದಿ ತೀಡಿ ಮಾಡ್ತಾ 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 ಹೋಗ್ತಾರೆ. ಸೊ ದಟ್ಸ್ ವೈ ದಿಸ್ ಕ್ವಾಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ನಿಮ್ಮ ಭಾಷೆ ಬೆಳೀತಾ ಹೋಗ್ತಾ ಇರುತ್ತೆ. ಕಲ್ತ್ಕೋತಾ ಕಲ್ತ್ಕೋತಾ ಇಂಪ್ರೂವ್ ಮಾಡ್ತಾ ನೋ, ದಿಸ್ ನಾಟ್ ದಿ ವರ್ಡ್, ಈಗ ಬೇಡ, ಆಗ್ಬೇಡ ಆಗ್ಬೇಡ ಅನ್ಕೊಂಡು ಇಂಪ್ರೂವ್ ಮಾಡ್ಕೋತಾ ಹೋಗ್ತಾರೆ. ಬಾಡಿ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ಬಿಡುತ್ತೆ ರೀ. ಯಾಕೆಂದ್ರೆ ನಿಮ್ಮ ಶರೀರವೇ ಸಖತ್ತಾಗಿ ಮಾತಾಡ್ತದೆ ಅಲ್ವಾ? ನಿಮ್ಮ ಶರೀರ, ನಿಮ್ಮ ಮುಖ ಆಗ್ಬೋದು, ಇಡೀ ಐ ಕಾಂಟ್ಯಾಕ್ಟ್ ಆಗ್ಬೋದು, ಕೈ ಆಗ್ಬೋದು, ಕೂತ್ಕೊಳ್ಳೋ ನಿಂತ್ಕೊಳ್ಳೋ ಭಂಗಿ ಆಗ್ಬೋದು, ಗೆಸ್ಚರ್ಸ್, ಹಾವಭಾವಗಳಾಗ್ಬೋದು. there will be a lot of improvement in your body language. ಸೊ ಇವರ ಪ್ರೆಸೆಂಟೇಷನ್ ಸಖತ್ತಾಗಿರ್ತದೆ. ಡ್ರೆಸ್ಸು ಚೆನ್ನಾಗಿ ಹಾಕಕ್ಕೆ ಶುರು ಮಾಡ್ತೀರಿ. ಎಂಪತಿ, ಇನ್ನೊಬ್ಬರ ಬಗ್ಗೆ ಕಾಳಜಿ ಜಾಸ್ತಿ ಬರ್ತದೆ. ಓಕೆ, ಪುಟಿಂಗ್ ಅವರ್ ಸೆಲ್ಸ್ ಇನ್ ಸಮ್ ಅದರ್ ಶೂಸ್, ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡುವ ಗುಣವನ್ನು ಈ ಅಸರ್ಟಿವ್ನೆಸ್ ಕಲಿಸುತ್ತೆ. ಸಖತ್ತಾಗಿದೆ ಅಲ್ಲ? ಆ್ಯಂಡ್ ಅಸರ್ಟಿವ್ ಅಂಡ್ ಬ್ಯಾಲೆನ್ಸ್ಡ್ ಅಪ್ರೋಚ್. ಆಗಲೇ ಕಂಪೋಸ್ ಅನ್ನಲ್ಲ, ನೀವೊಂಥರ ಸಮಚಿತ್ತವಾಗಿ ಇರ್ತೀರಿ. ಹೆಂಡ್ತಿ ಬೈಲಿ, ಇದು ಮಾಡಲಿ, ಇನ್ನೇನೋ ಸಮಸ್ಯೆ ಬರಲಿ, ಅಲ್ಲಿ ಬಾಸ್ ಹತ್ರ ಬೈಸ್ಕೊಳ್ಳಿ, ಅಪನಂಬಿಕೆಯಿಂದ ಇನ್ನೊಬ್ರು ಏನೋ ಮಾತಾಡಲಿ, ಎಲ್ಲ ಎಲ್ಲನೂ ಈಕ್ವಲ್ ಆಗಿ ತಗೊಳ್ಳಲ್ಲ, ಇದು ಲೆವೆಲ್ ಬರಬೇಕಾಗ್ತದೆ. ಅಸರ್ಟಿವ್ನೆಸ್ ಅಂಡ್ ಪಾಸಿಟಿವಿಟಿ, ಐ ಥಿಂಕ್ ದಿಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ವಿ ಹ್ಯಾವ್ ಟು ಲುಕ್ ಲೈಫ್ ಇನ್ ಎ ವೆರಿ ಪಾಸಿಟಿವ್ ಸೆನ್ಸ್. ಆಲ್ವೇಸ್ ಬಿ ಪಾಸಿಟಿವ್. ನಕಾರಾತ್ಮಕತೆ ಬೇಡ, ಸಕಾರಾತ್ಮಕತೆ ಪಾಲಿಸಿ ಅಂತ ಹೇಳ್ತೇನೆ ನಾನು. ನಕಾರಾತ್ಮಕತೆ ಗೊತ್ತಿರಲಿ, ಸಕಾರಾತ್ಮಕತೆ ಪಾಲಿಸಿರಿ ಅಂತ ನಾನು ಸಾಮಾನ್ಯವಾಗಿ ಗೈಡ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಅಸರ್ಟಿವ್ನೆಸ್ ಆ್ಯಂಡ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅಂದರೆ ದೃಢತೆಯ ಸಂವಹನ, ದೃಢತೆಯ ಸಂವಹನ ಅಂದರೆ ಆತ್ಮವಿಶ್ವಾಸ. ನಿಮ್ಮಲ್ಲಿ ಆತ್ಮವಿಶ್ವಾಸ ಸಖತ್ತಾಗಿ ಇರುತ್ತೆ. ಆ್ಯಂಡ್ ಅಸರ್ಟಿವ್ನೆಸ್ ಡೈರೆಕ್ಟ್, ಸಂಕೋಚನೆ ಮಾಡ್ಕೊಳ್ಳಲ್ಲ. ತಿದ್ದುವಲ್ಲಿ ತೀಡುವಲ್ಲಿ ನೇರವಾಗಿ ನಮಗೆ ಅನಿಸುವುದನ್ನು ಹೇಳುವ ತಾಕತ್ತು, ಧೈರ್ಯ ನಿಮ್ಮಲ್ಲಿ ಬರುತ್ತದೆ. ದಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಕ್ಲಾರಿಟಿ, ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ ನೀವೆಲ್ಲ ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ. ಆ್ಯಂಡ್ ಸೆಲ್ಫ್ ಅವೇರ್ನೆಸ್, ದಿಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರೆಂಡ್ಸ್. ನಮ್ಮನ್ನು ನಾವು ಅರಿಯಲಿಕ್ಕೆ ಈ ಒಂದು ಅಸರ್ಟಿವ್ ಕಮ್ಯುನಿಕೇಷನ್ ತುಂಬ ತುಂಬ ಸಹಾಯ ಮಾಡ್ತದೆ. ಅಂಡ್ ನಾವು ನಾನು ನನಗನ್ನಿಸಿದಂತೆ ಅಂತ ಹೇಳೋದಕ್ಕೆ ನಾವು ಸಂಕೋಚ ಪಡುವುದಿಲ್ಲ. ಅಹಂ ಬೇರೆ, ಆದರೆ ನಾನು ಯಾರು? ನಾನು ಒಬ್ಬ ಟ್ರೈನರ್, ಮೆಂಟರ್, ಆಥರ್ ಅಂಡ್ ಇನ್ಫ್ಲುಯೆನ್ಸರ್. 4 ಪದಗಳಲ್ಲಿ ನನ್ನನ್ನು ಹೇಳಿಕೊಳ್ಳುತ್ತೇನೆ. ನಾನು ನನ್ನನ್ನು ಸರಿಯಾಗಿ ಪರಿಚಯಿಸಿಕೊಳ್ಳುವುದಕ್ಕೆ ನಾನು ಸಂಕೋಚ ಪಡುವುದಿಲ್ಲ. ಪದಗಳನ್ನು ಏರಿಸಿ ಧ್ವನಿಯನ್ನಲ್ಲ. ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಡೋಂಟ್ ರೈಸ್ ಯುವರ್ ವಾಯ್ಸ್, ರೈಸ್ ಯುವರ್ ವರ್ಡ್ಸ್ ಅಂತ. ಇದಾದರೆ ಟೈಪ್ ಮಾಡಿ, ಡೋಂಟ್ ರೈಸ್ ಯುವರ್ ವಾಯ್ಸ್, ರೈಸ್ ಯುವರ್ ವರ್ಡ್ಸ್. ಪದಗಳನ್ನು ಏರಿಸಿ ಧ್ವನಿಯನ್ನಲ್ಲ. ಧ್ವನಿ ಏರಿಸ್ಬಿಡ್ತಾರೆ ಅಲ್ವಾ? ಅದರ ಬದಲು ಆ ಜಾಗದಲ್ಲಿ ಪದಗಳನ್ನು ಏರಿಸಿ, ಯು ಹ್ಯಾವ್ ಟು ಬಿ ಎ ಗ್ರೇಟ್ ಪರ್ಸನ್ ಆಫ್ ವರ್ಡ್ಸ್. ವೊಕ್ಯಾಬ್ಯುಲರಿಯ ಚಕ್ರವರ್ತಿ, ರಾಜ ನೀವಾಗಬೇಕು. ಏನಂತೀರಿ?
ಅದಕ್ಕೆ ನಾನು ಹೇಳ್ತೀನಿ, ಸಬ್ಮಿಸಿವ್ಗೆ ಇಲಿ, ಅಗ್ರೆಸಿವ್ಗೆ ಹುಲಿ, ಅಥವಾ ಏನು ಇಲ್ದಲೆ ಆ ಕಡೆ ಈ ಕಡೆ ಡೊಂಕು ಥರ ಗೋಸಂಬೆ ಯಾರ ಬೇಡ. ಆನೆ ಗತ್ತು ಗಮ್ಮತ್ತು ಗಾಂಭೀರ್ಯದಿಂದ ನಡೀತದೆ. ಆನೆ ಥರ ನೀವೆಲ್ಲ ಇರಬೇಕು ಅನ್ನೋದು ನನ್ನ ಆಸೆ. ಗತ್ತು, ಗಮ್ಮತ್ತು, ಗಾಂಭೀರ್ಯ. ಓಕೆ. ಸೊ ಈ ಒಂದು ಅಸರ್ಟಿವ್ ಕಮ್ಯುನಿಕೇಶನ್ ವಿಚಾರ ನಿಮಗೆಲ್ಲ ಹೇಗನ್ನಿಸ್ತಾ ಇದೆ ಕಾಮೆಂಟ್ ಮಾಡಿ. ಶಾರೀರಿಕ ಭಾಷೆನ ನಾವು ಹೇಗೆ ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಶಾರೀರಿಕ ಭಾಷೆಗೆ ಖಂಡಿತವಾಗಿಯೂ ನೀವು ಹೇಳಿದ್ರಿ ರೈಸ್ ಯುವರ್ ವಾಯ್ಸ್, ನಾಟ್ ಡೋಂಟ್ ರೈಸ್ ಯುವರ್ ವಾಯ್ಸ್, ರೈಸ್ ಯುವರ್ ವರ್ಡ್ಸ್ ಅಂತ ಹೇಳಿದ್ರಿ. ಹಾಗೇನೆ ನಮ್ಮ ನಕಾರಾತ್ಮಕ ಭಾವನೆಗಳನ್ನ ಬಿಟ್ಟು ಆ ಸಕಾರಾತ್ಮಕ ವ್ಯಕ್ತಿತ್ವವನ್ನ ರೂಢಿಸ್ಕೋಬಹುದು ಅದರ ರೀತಿಯಾಗಿ ಅಂತ ಹೇಳಿದ್ರಿ. ಹಾಗೇನೆ ನಮ್ಮ ಕಾಳಜಿ ಅಂತ ಇದ್ರೆ ನಿಜವಾಗೂ ಅದು ಒಂದು ಈ ಸಂವಹನಕ್ಕೆ ನಾವು ವಿಚಾರದಲ್ಲಿ ಅಳವಡಿಸ್ಕೋಬಹುದು ಅಂತ ಹೇಳಿದ್ರು. ಅಂದ್ರೆ ಸ್ಪಷ್ಟತೆ, ನಮ್ಮ ಸ್ಪಷ್ಟತೆಯಿಂದ ಯಾವುದೇ ಆಗಲಿ ನಾವಿಲ್ಲ ಅಂದ್ರೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಡ್ಬೇಕು, ಆ ರೀತಿಯಾಗಿ ಒಂದು ವ್ಯಕ್ತಿತ್ವವನ್ನು ಎಸ್, ನೀವು ಬೆಳೆಸ್ಕೊಳ್ಬೇಕು ಅಂತ ತುಂಬಾ ಹೇಳಿದ್ರು. ಚೆನ್ನಾಗಿ ಹೇಳಿದ್ರಿ. ಅದನ್ನೇ ನಾವು ಇಲ್ಲ ಎಂದರೆ ಇಲ್ಲ. ನೋ ಮೀನ್ಸ್ ನೋ. ಬೇಡ ಬೇಡ, ಬಿಟ್ಟಾಕ್ಬೇಕು. ಓಕೆ ಸ್ನೇಹಿತರೆ, ಈ ದೃಢತೆಯ ಸಂವಹನ ನಮ್ಮ ಬದುಕಿಗೊಂದು ಚೌಕಟ್ಟು ನೀಡುತ್ತದೆ. ಒಂದು ಫೋಟೋ ಇದ್ರೆ ಆ ಫೋಟೋಗೆ ಒಂದು ಫ್ರೇಮ್ ವರ್ಕು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ, ಫ್ರೇಮ್ ಹಾಕ್ಬಿಟ್ರೆ. ಸೊ ಈ ದೃಢತೆಯ ಸಂವಹನವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಅದು ನಮಗೆ ನಮ್ಮ ಬದುಕಿಗೊಂದು ಚೌಕಟ್ಟನ್ನು ನೀಡುತ್ತದೆ. ಯು ಗಾಟ್ ಇಟ್? ಫ್ರೇಮ್ ವರ್ಕ್ ಅಥವಾ ಚೌಕಟ್ಟು ಅಂತ ಒಂದ್ಸರಿ ಕಾಮೆಂಟ್ ಮಾಡಿ ಎಲ್ಲರೂ. ಗುಡ್, ಬಿಕಾಸ್ ಯು ಶುಡ್ ರಿಮೆಂಬರ್. ಹೌದಲ್ವಾ? ಒಂದು ಫೋಟೋ ಫ್ರೇಮ್ ಇದ್ರೆ ಆ ಫೋಟೋಗೆ ಫ್ರೇಮ್ ಎಷ್ಟು ಲಕ್ಷಣ ಕಾಣಿಸ್ತದೆ ಅಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಹಾಗಾದ್ರೆ ಇನ್ನೊಂದು ಸ್ವಲ್ಪ ಇನ್ನು ಬೇರೆ ರೀತಿ ಅರ್ಥ ಮಾಡಿಸ್ತೇನೆ. ಬಿ ಸಿಂಪಲ್, ಹಾನೆಸ್ಟ್ ಅಂಡ್ ಡೈರೆಕ್ಟ್. ಸರಳವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ನೇರವಾಗಿರಬೇಕು. ಇದು ಆ ಸಂವಹನ, ದೃಢತೆಯ ಸಂವಹನ. ಓಕೆ, ಸೊ ನಮಗೊಂದು ಕ್ಲಾರಿಟಿ ಬರ್ತದಾಗ. ಅಂಡ್ ಡೋಂಟ್ ಓವರ್ ಡೂ ಥಿಂಗ್ಸ್. ಏನು ಹೇಳಬೇಕು ಅಷ್ಟೇ ಹೇಳಬೇಕೆ ಹೊರತು ಎಕ್ಸ್ಟ್ರಾ, ಅಯ್ಯೋ ಕೆಲವ್ರು ಏನೋ ಕಾಗಕ್ಕ ಗೋಬಕ್ಕ ಎಲ್ಲ ಸ್ಟೋರಿ ಹೇಳ್ತಾರೆ, ಬೇಡ. ಓಕೆ, ಹ್ಯಾವ್ ಕ್ಲಿಯರ್ ಬೌಂಡ್ರೀಸ್ ಇನ್ ಅವರ್ ಮೈಂಡ್ಸ್. ಮೌಂಡಲ್ಲೇ ಒಂದು ಚೌಕಟ್ಟು ಹಾಕಬೇಕು. ಓಕೆನಾ? ಸೊ ಇದು ಅಸರ್ಟಿವ್ ಕಮ್ಯುನಿಕೇಶನ್ ಅರ್ಥ ಮಾಡಿಸ್ತಾ ಇದ್ದೀನಿ ಚೆನ್ನಾಗಿ. ಡೋಂಟ್ ಲೂಸ್ ಯುವರ್ ಮ್ಯಾನರ್ಸ್ ಆ್ಯಂಡ್ ವ್ಯಾಲ್ಯೂಸ್. ನಮ್ಮ ಮ್ಯಾನರ್ಸು ಮತ್ತು ವ್ಯಾಲ್ಯೂಸ್ನ ಯಾವುದೇ ಹಂತದಲ್ಲಿ ನಾವು ಕಡಿಮೆ ಮಾಡ್ಕೋಬಾರ್ದು. ಡೋಂಟ್ ಪ್ಲೇ ಎ ಸ್ಕ್ರೀಮಿಂಗ್ ಮ್ಯಾಚ್. ಕಾಮ್ ಆಗಿರಬೇಕು, ಕಾಮ್ ಟೋನ್ ಯೂಸ್ ಮಾಡಬೇಕು. ಏನೋ ದೊಡ್ಡದಾಗೋಯ್ತು ಅಂತ ಅನಗತ್ಯವಾಗಿ ಕೂಗಾಡೋದು, ಎಗರಾಡೋದು ಇವೆಲ್ಲ ಇರಬಾರದು. ಕೀಪ್ ಐಸ್ ಇನ್ ಯುವರ್ ಗೋಲ್. ಕಣ್ಣು ನಿಮ್ಮ ಗುರಿಯ ಕಡೆಗೆ ಮಾತ್ರ ಇರಬೇಕು. ಪ್ರಿಪೇರ್ ಅಂಡ್ ಪ್ರಾಕ್ಟೀಸ್. ನಾವು ಚೆನ್ನಾಗಿ ಪ್ರಿಪೇರ್ ಆಗಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ವ್ಯಾಲ್ಯೂ ಯುವರ್ ಸೆಲ್ಫ್ ಅಂಡ್ ಯುವರ್ ರೈಟ್ಸ್. ನಿಮ್ಮನ್ನ ನೀವು ಗೌರವ ಕೊಟ್ಕೋಬೇಕು, ಜೊತೆಗೆ ನಿಮ್ಮ ಹಕ್ಕುಗಳನ್ನು, ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಬೇಕು. ಬಿ ಓಪನ್ ಟು ಕ್ರಿಟಿಸಿಸಮ್ ಅಂಡ್ ಕಾಂಪ್ಲಿಮೆಂಟ್ಸ್. ಕೆಲವರು ಹೊಗಳುತ್ತಾರೆ, ಕೆಲವರು ತೆಗಳುತ್ತಾರೆ. ಎರಡನ್ನೂ ನಾವು ತಕ್ಕಡಿ ಥರ ಬ್ಯಾಲೆನ್ಸ್ ಮಾಡಬೇಕು. ರಿವ್ಯೂ ಯುವರ್ ಪ್ರೋಗ್ರೆಸ್. ಅವಾಗ ನಾನು ಎಲ್ಲೋದೆ, ಹೆಂಗೋದೆ. ಈಗ ನಾವು 3 days ಕ್ಯಾಂಪ್ ಮಾಡಿದ್ವಿ, ಮತ್ತೆ ಒಂದು ರಿವ್ಯೂ ಒಂದು ಸ್ವಲ್ಪ ದಿನ ಆದಮೇಲೆ ನಮ್ಗೆ ಏನಾಯಿತು, ಇನ್ನೇನು ಎಕ್ಸ್ಟ್ರಾ ಕಲಿಬೇಕು, ಅಟೆಂಡ್ ಅನದರ್ 1 day ವರ್ಕ್ಶಾಪ್. ಮುಂದೊಂದು ಸರಿ ಮಾಡಿದಾಗ ಮತ್ತೆ 3 days ವರ್ಕ್ಶಾಪ್ ಅಟೆಂಡ್ ಮಾಡಿ. ವಿಲ್ ಸಿ ಎ ಡಿಫ್ರೆನ್ಸ್. ಇಬ್ಬರು ಹೋದ ವರ್ಷ 3 days ಕ್ಯಾಂಪ್ ಬಂದವರು ಈ ಕ್ಯಾಂಪ್ಗೂ ಬಂದರು. ಯಾಕೆ? ಅವ್ರಿಗೆ ತಾವು ಎಲ್ಲಿ ಏನು ಪ್ರೋಗ್ರೆಸ್ ಆಗಿದೆ ತಿಳ್ಕೊಳ್ಳೋಣ ಅಂತ ಬಂದರು. ಲೋಯರ್ ಇಂಟೊನೇಷನ್. ನಾನು ಉದಾಹರಣೆಗೆ ನಂದನ ಪ್ಯಾಲೇಸ್ಗೆ ದೇವನಹಳ್ಳಿಗೆ ಟ್ರೈನಿಂಗ್ ಮಾಡೋಕ್ಕೆ ಹೋದೆ. ಇಲ್ಲಿ ಯಾರು ತುಂಬ ಚೆನ್ನಾಗಿ ಒಳ್ಳೆ ವರ್ಕರ್ ಅಂತ ಕೇಳಿದ್ರೆ ಒಬ್ಬ ಚೆಫ್ನ 2-3 ಜನ ತೋರಿಸಿದ್ರು. ಕಾರಣ ಏನಂದರೆ ಆ ವ್ಯಕ್ತಿ ಮಾತು ಕಡಿಮೆ ಆಡ್ತಾರೆ, ಕೆಲಸ ಜಾಸ್ತಿ ಮಾಡ್ತಾರೆ, ಜೊತೆಗೆ ಧ್ವನಿನ ಮೆಲ್ಲಗೆ ಮಾತಾಡ್ತಾರಂತ. ಅದಕ್ಕೆ ಅವರು ಬೆಸ್ಟ್ ವ್ಯಕ್ತಿ ಥರ ಎಲ್ರಿಗೂ ಕಾಣಿಸಿದ್ರು. ಸೊ ಲೋಯರ್ ಇಂಟೊನೇಷನ್. ನಾವೇನೇ ಮಾತಾಡಬೇಕಾದಾಗ ಜಸ್ಟಿಫೈ ಮಾಡೋದಕ್ಕೆ
ಡೇಟಾ ಮತ್ತು ಫ್ಯಾಕ್ಟ್ಸ್ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನಮ್ಮ ಮಾತುಗಳಲ್ಲಿ ಬಳಸುತ್ತಿದ್ದರೆ ಜನ ನಮ್ಮನ್ನು ನಂಬುತ್ತಾರೆ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಈಗ 51,800 ಜನ ಏನೋ ಇದ್ದಾರೆ. ಜೊತೆಗೆ ಲಿಂಕ್ಡ್ಇನ್ನಲ್ಲಿ 12,000 ಫಾಲೋಯರ್ಸ್ ಇದ್ದಾರೆ. ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಅನದರ್ 5,000. ಟ್ರಾನ್ಸ್ಫಾರ್ಮೇಷನ್ ನಮ್ಮ ಈ ಏನದು ಟೆಲಿಗ್ರಾಮ್ನಲ್ಲಿ 1,200 ಜನ 300 ಜನ ಫಾಲೋ ಮಾಡ್ತಾರೆ. ವಾಟ್ಸಪ್ ಗ್ರೂಪ್ಗಳಲ್ಲಿ 5,000-10,000 ಜನ ಇದ್ದಾರೆ, ಫಾಲೋ ಮಾಡ್ತಾರೆ. ಕ್ಷಮಿಸಿ, ಏನು ಮಾಡೋದು, ನೆಗಡಿ ಬಂತಪ್ಪ. ಸೀನ್ ಇಟ್ಕೊಂಡಿದ್ರೆ ಇನ್ನೊಂಚೂರು ಕೆಮ್ಮು ಜಾಸ್ತಿ ಆಗೋದು. ಲೈವಲ್ಲಿ ಬೇರೆ ಇದ್ದೀನಿ ಅಲ್ವಾ, ಲೈವ್ ರೆಕಾರ್ಡಿಂಗು ಇರೋದನ್ನು ಇದ್ದಂಗೆ ಹೇಳ್ಕೊಂಡ್ಬಿಟ್ಟೆ ನಿಮಗೆ. ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ. ಆಮೇಲೆ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಒಂದು ವರ್ಡ್ ಇದೆ. ಆರಂಭದಲ್ಲಿ ನಂಗೆ ಧೈರ್ಯ ಇರಲ್ಲ. ಅದಕ್ಕೆ ಏನು ಮಾಡ್ಕೋಬೇಕು ಅಂದ್ರೆ ನಾನು ಧೈರ್ಯ ತಗೋಬೇಕು. ನಾನು ಎಲ್ರಿಗೂ ಚೆನ್ನಾಗಿ ಮಾತಾಡ್ತೀನಿ ಹಂಗೆ ಹಿಂಗೆ ಅಂತ. ಸೊ ಇದುವರೆಗೆ ಇಷ್ಟು ಪಾಯಿಂಟ್ಸ್ ಮಾತಾಡಿದ್ದು ಸುದರ್ಶನ್ಗೆ ಹೇಗೆ ಅನ್ನಿಸ್ತು ಅಂತ ಕೇಳ್ತಾ ಇದ್ದೀನಿ ಈಗ. ಎಸ್, ಓವರ್ ಟು ಸುದರ್ಶನ್. ಹೌದು ಸರ್. ನಾವು ನಮ್ಮನ್ನ ನೋಡ್ಕೊಳ್ಳೋದು ತುಂಬಾ ಅಗತ್ಯ. ಈ ತರ ಅಸರ್ಟಿವ್ ಕಮ್ಯುನಿಕೇಶನ್ ಅಲ್ಲಿ ಏನಾಗತ್ತೆ, ನಾವು ಇದ್ದದ್ದನ್ನ ಇದ್ದ ಹಾಗೆ ಹೇಳುವಾಗ ನಮಗೇನಾಗತ್ತೆ, ನಾ ನಾವೇ ಸರಿ ಇಲ್ಲ ಅಂದಾಗ ನಿಮ್ಮನ್ನ ನೋಡ್ಕೋ ಅನ್ನೋಂತ ಭಾವನೆ ಅವರಲ್ಲಿ ಉಂಟಾಗ್ಬಹುದು. ನಾವ್ ಯಾರಿಗೆ ಹೇಳ್ತೀವಿ ಅವರಿಗೆ. ಸೊ ಈಗ ಈ ಕ್ವಾಲಿಟೀಸ್ ಎಲ್ಲ ಹೇಳಿದ್ರಿ, ಈ ಎಲ್ಲಾ ಕ್ವಾಲಿಟೀಸ್ಗಳು ನಾವು ಅಳವಡಿಸ್ಕೊಂಡು ನಂತರ ಬೇರೆಯವರಿಗೆ ಹೇಳಿದ್ರೆ ಖಂಡಿತ ಅಸರ್ಟಿವ್ ಕಮ್ಯುನಿಕೇಶನ್ ದೃಢವಾಗಿರುತ್ತೆ. ನಮ್ಮ ದೃಢವಾದ ನಿರ್ಧಾರನು ಕೂಡ ಮತ್ತೊಬ್ಬರಿಗೆ ಈಸಿಯಾಗಿ ಹೇಳ್ಬಿಡ್ಬಹುದು ಸರ್. ಓಕೆ, ಪ್ರವೀಣ್, ತಮ್ಗೇನು ಅನ್ನಿಸ್ತು? ನಮಸ್ಕಾರ ಸರ್. ಅಸರ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಇದು ಸಮರ್ಥನೀಯ ಸಂವಹನ. ಅಂದ್ರೆ ಈಗ ನಾವು ಬೇರೆಯವ್ರ ಜೊತೆ ಮಾತಾಡುವಾಗ ಬೇರೆಯವರ ಭಾವನೆಗಳಿರ್ಬೋದು, ಅಭಿಪ್ರಾಯಗಳಿರ್ಬೋದು, ಅಭಿಪ್ರಾಯಗಳನ್ನ ನಾವು ಗೌರವ ಕೊಡ್ತಾ ನಮ್ಮ ಸ್ವಂತ ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನ ನಾವು ಸ್ಪಷ್ಟವಾಗಿ, ನೇರವಾಗಿ ಮತ್ತು ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುವುದೇ ಇದು ಅಸರ್ಟಿವ್ ಕಮ್ಯುನಿಕೇಶನ್. ಅಂದ್ರೆ ಇದು ಅಸರ್ಟಿವ್ ಕಮ್ಯುನಿಕೇಶನ್ ನೀವು ಹೇಳ್ದಾಗೆ, ಈಗ ಮೇಲ್ಗಡೆ ಇರೋದು ಅಗ್ರೆಸಿವ್, ಕೆಳಗಡೆ ಇರೋದು ಪ್ಯಾಸಿವ್, ಇದ್ರ ಮಧ್ಯೆ ಇರೋದು ಅಸರ್ಟಿವ್. ಅಸರ್ಟಿವ್ ಅಂದ್ರೆ ಇದರಿಂದ ಏನಾಗುತ್ತಂದ್ರೆ ನಮ್ಮಲ್ಲಿ ಸ್ಪಷ್ಟತೆ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಆಮೇಲೆ ಗೌರವ. ಅಂದ್ರೆ ನಮ್ಮ ಮಾತಿನಲ್ಲಿ ಯಾವುದೇ ತರ ಕೋಪ, ಕೂಗಾಡುವುದು ಇರುವುದಿಲ್ಲ. ಆಮೇಲೆ ಇತರರ ಬಗ್ಗೆ ಕೀಳಾಗಿ ನೋಡದೆ ಅವ್ರನ್ನ ಸಮಾನವಾಗಿ ನಾವು ಕಾಣಬಹುದು. ಆಮೇಲೆ ನೀವು ಹೇಳಿದಾಗೆ ಸ್ವಯಂ ಅರಿವು ನಾವು ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಸ್ವಯಂ ಅರಿವಲ್ಲಿ ನೀವು ಹೇಳಿದಾಗೆ SWOT ಅನಾಲಿಸಿಸ್, ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್, ಆಮೇಲೆ ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್, ಐಡೆಂಟಿಫೈ ಯುವರ್ ಆಪರ್ಚುನಿಟೀಸ್, ಆಮೇಲೆ ಫೇಸ್ ದ ಚಾಲೆಂಜ್. ಇವನ್ನ ನಮ್ಗೆ ಅರಿವು ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಧನ್ಯವಾದ. ಓಕೆ, ಸಿದ್ದಣ್ಣ, ತಮ್ಗೇನು ಅನಿಸಿದೆ? ಸಿದ್ದಣ್ಣ ಅಂಗಡಗೇರಿ. ಸರ್, ಅಸರ್ಟಿವ್ ಕಮ್ಯುನಿಕೇಶನ್ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ದೃಢತೆಯ ಸಂವಹನದ ಬಗ್ಗೆ ತಾವು ಭಾಷಣ ಒಂದು ಕೌಶಲ್ಯದ ಬಗ್ಗೆ ಅಂದ್ರೆ ಸ್ಟೇಜ್ ಫಿಯರ್ ಬಗ್ಗೆ ಹೇಳ್ತೀರಿ ಸರ್. 4 C's ಅಂತ ಹೇಳಿ, ಅದೇ ತರ ಇಲ್ಲಿ ನೀವು ಚೆನ್ನಾಗಿ 3 C's ಅಂತ ಹೇಳಿ ಚೆನ್ನಾಗಿ ಇದು ಮಾಡಿದ್ರಿ ಸರ್. ಕಾನ್ಫಿಡೆನ್ಸ್ ಇರಬೇಕು, ಕ್ಲಾರಿಟಿ ಇರಬೇಕು, ಮತ್ತೆ ಕಂಟ್ರೋಲ್ ಇರ್ಬೇಕಂತ ಹೇಳಿ. ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆ ಮತ್ತು ನಿಯಂತ್ರಣ ಇದ್ರೆ ನಾವು ಒಂದು ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನ ಚೆನ್ನಾಗಿ ರೂಢಿಸ್ಕೋಬಹುದು ಅಂತ ಹೇಳಿದ್ವಿ ಸರ್. ಇಲ್ಲಿ ಮತ್ತೆ ನೀವು ಹೇಳಿದ್ರಿ ನಾನು ಅನ್ನೋದೊಂದು ಇದು ಬರ್ಬೇಕಂತ ಹೇಳಿ. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಸೇಟು ಅಂದ್ರೆ ನಿಮ್ಗೆ ಸಾಧ್ಯವಾಗದ ನಮಗೊಂದು ಸಾಧ್ಯವಾಗದ ಒಂದು ಕೆಲಸಗಳಿಗೆ ನಾವು ಅದಕ್ಕೆ ಒಪ್ಕೊಂಡ್ಬಿಟ್ಟು ಹಿಂಜರಿಲ್ಲ ಸರ್. ನನಗೆ ಆಗಲ್ಲ ಅಂತ ಹೇಳಿ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಮತ್ತೆ ಬಿ ಸಿಂಪಲ್ ಆಗಿರ್ಬೇಕು, ಮತ್ತೆ ನೇರವಾಗಿ ಹೇಳ್ಬೇಕು, ಇದ್ದದ್ದನ್ನ ಇದ್ದಾಗ ಹೇಳ್ಬೇಕು. ಮತ್ತೆ ಇದನ್ನ ನಾವು ಯಾವುದೇ ಅನಗತ್ಯವಾಗಿ ಇಲ್ಲಿ ಏನು ಮಾತನ್ನು ಬೆಳೆಸಬಾರ್ದು ಅಂತ ಹೇಳಿದ್ರಿ. ಮತ್ತೆ ಡೋಂಟ್ ಲೂಸ್ ಯುವರ್ ಮ್ಯಾನರ್ಸ್ ಅಂಡ್ ವ್ಯಾಲ್ಯೂಸ್ ಅಂತ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಮತ್ತೆ ಐ ಕಾಂಟ್ಯಾಕ್ಟ್ ಬಗ್ಗೆ ಹೇಳ್ಕೊಟ್ರಿ. ಬಿ ಓಪನ್ ಟು ಕ್ರಿಟಿಸಿಸಮ್ ಅಂತ ಹೇಳಿ ಚೆನ್ನಾಗಿ ಇದು ಮಾಡಿಸ್ಕೊಟ್ರಿ ಸರ್. ಚೆನ್ನಾಗಿದೆ ಸರ್. ಮುನಿರಾಜು. ಹೌದು ಸರ್, ಇದು ಈ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಸಾಮರ್ಥ್ಯ ನಾವು ತಿಳ್ಕೊಂಡಿರ್ಬೇಕು. ನಾವು ಕೂಡ ಅದೇ ಮನಸ್ಥಿತಿ, ನಾವು ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ನಮ್ಮ ನಡವಳಿಕೆ ಹೆಂಗಿರ್ಬೇಕು, ನಮ್ಮ ವ್ಯಕ್ತಿತ್ವ ಹೆಂಗಿರ್ಬೇಕು, ನಾವೇನು ಅನ್ನೋದ್ರ ಮೇಲೆ ನಾವು ಈ ದೃಢತೆ ಸಂವಾದವನ್ನ ಮಾಡ್ಬೇಕಾಗುತ್ತೆ ಸರ್. ಇದೊಂದು ಸತ್ಯದ ಚೌಕಟ್ಟಿನಲ್ಲಿ ಇರ್ತದೆ. ಯಾವುದೇ ಬೇಡವಾದ ವಿಚಾರಗಳೇನು ಇರೋದಿಲ್ಲ, ಬರೀ ಬೇಕಾದಷ್ಟೇ ಇರುತ್ತೆ. ಮತ್ತೆ ಅಲ್ಲಿನ ಓಕೆ, ಎಸ್ ಸರ್, ಥ್ಯಾಂಕ್ ಯು. ಲಕ್ಷ್ಮೀಕಾಂತ್. ನಮಸ್ತೆ ಸರ್.
ಅಸರ್ಟಿವ್ ಕಮ್ಯುನಿಕೇಶನ್ ನಮ್ ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ ಸರ್. ಯಾಕಂದ್ರೆ ನಾವು ಕಾರ್ಯರೂಪಕ್ಕೆ ಯಾವುದೇ ವಿಚಾರ ತರಬೇಕಾದ್ರೂ ಅಸರ್ಟಿವ್ ಕಮ್ಯುನಿಕೇಶನ್ ಮುಖಾಂತರ ಹೇಳೋದ್ರಿಂದ ಹೆಚ್ಚು ಸುಲಭವಾಗಿ ಕೆಲಸ ನಿರ್ವಹಿಸುತ್ತೆ, ಹಾಗೆ ನಮ್ಮ ಅಭಿವೃದ್ಧಿ ಕಾಣ್ಬೋದು ಅಂತ ಹೇಳ್ತಾ ನನ್ನ ಮಾತು ಧನ್ಯವಾದ ಸರ್. ಎಸ್ ಡಾಕ್ಟರ್ ವೀರ ನಂಬಪ್ಪ ಅವರು. ಎಲ್ರಿಗೂ ನಮಸ್ಕಾರ. ಅಸರ್ಟಿವ್ ಕಮ್ಯುನಿಕೇಶನ್, ದೃಢತೆಯ ಸಂವಹನ, ಇದು ನಾವು ಆತ್ಮವಿಶ್ವಾಸ ಅನುಭವ ಪೂರ್ವಾತ್ಮಕವಾಗಿ ನಾವು ಹೇಳ್ತಕ್ಕಂಥದ್ದು. ಈಗ ಕನ್ನಡಿ ನಾವು ಹೇಗ್ ನೋಡ್ತೀವೋ ಅದನ್ನ ನಮ್ಮನ್ನು ತೋರಿಸುತ್ತೆ. ಅದು ಮೂಕ ಕನ್ನಡಿ ಅಂತೆ. ನಾವ್ ಯಾವ ತರ ಇರುತ್ತೋ ಅದನ್ನೇ ತೋರಿಸ. ಅದೇ ತರನ ನಮ್ಮಲ್ಲಿ ಏನಿರುತ್ತೋ, ನಮ್ಮಲ್ಲಿ ಏನ್ ವಿಚಾರ ಇರುತ್ತೋ ಅದನ್ನ ದೃಢತೆಯಿಂದ, ಆತ್ಮವಿಶ್ವಾಸದಿಂದ ಅದನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ದೃಢತೆಯ ಸಂವಹನ ಅಂತ ಹೇಳ್ತೀವಿ. ತುಂಬಾ ದೈನ್ಯತೆವಾಗಿ, ಅಂದ್ರೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ತುಂಬಾ ದೈನ್ಯತೆಯಾಗಿ ಮಾತಾಡೋದು ಅಲ್ಲ, ತುಂಬಾ ಅಗ್ರೆಸಿವ್ ಮಾತಾಡೋದಿಲ್ಲ. ಅಸರ್ಟಿವ್ ಅಂದ್ರೆ ದೃಢವಾಗಿ ಒಂದು ವಿಚಾರವನ್ನು ನಾವು ಮಂಡನೆ ಮಾಡೋದು. ಅದನ್ನ ಕಮ್ಯುನಿಕೇಶನ್ ನಲ್ಲಿ ಆ ಒಂದು ಅಸರ್ಟಿವ್ ಕಮ್ಯುನಿಕೇಶನ್ ಅಲ್ಲಿ ಒಂದು ಕೇಳುಗರಿಗೂ ಸಹ ಅವರಿಗೆ ಒಂದು ಆಸಕ್ತಿ, ಒಂದು ಉತ್ಸಾಹ ಅವ್ರಿಗೆ ಗೊತ್ತಾಗುತ್ತೆ. ವಿಚಾರ ಚೆನ್ನಾಗಿದೆ ಅಂತ ಅವ್ರಿಗೂ ಒಂದು ಮನದಟ್ಟ ಆಗ್ತದೆ. ಅಸರ್ಟಿವ್ ಕಮ್ಯುನಿಕೇಶನ್ಸ್ ಅಂದ್ರೆ ತುಂಬಾ ಒಂದು ತುಂಬಾ ಒಂದು ಒಳ್ಳೆ ಅದ್ಭುತವಾದ ಸಂವಹನ ಆಗಿರುತ್ತದೆ. ಅದು ಅದರಲ್ಲಿ ಸತ್ಯಾಂಶವನ್ನು ಅಡಗಿರುತ್ತದೆ, ಆತ್ಮವಿಶ್ವಾಸದಿಂದ ಕೂಡಿರುತ್ತದೆ, ಕೇಳುವವರಿಗೆ ಒಂದು ಆಸಕ್ತಿದಾಯಕವಾಗಿಯೂ ಇರುತ್ತದೆ. ಥ್ಯಾಂಕ್ ಯು ಸರ್. ಓಕೆ, ಪಾಂಡುರಂಗ ಸರ್ ನಮಸ್ತೆ ಸರ್. ನೀವು ಅಸರ್ಟಿವ್ ಕಮ್ಯುನಿಕೇಶನ್ ಬಹಳ ಚೆನ್ನಾಗಿ ಹೇಳಿದಿರ ಸರ್. ಒಂದೇದ್ದು ಮಾತಾಡೋ ನಾವು ಶೈಲಿ ಹೆಂಗಿರ್ಬೇಕಂದ್ರೆ, ಮಾತಾಡುವಾಗ ನಾವು ಕೂಲ್ ಆಗಿರ್ಬೇಕು, ಒಂದೇದ್ದು ಕಾಮ್ ಆಗಿರ್ಬೇಕು, ಕಂಫರ್ಟೇಬಲ್ ಆಗಿರ್ಬೇಕು ಮತ್ತು ಕಂಪೋಸರ್ ಆಗಿರ್ಬೇಕು ಅಂತ ಹೇಳಿ ಇದಕ್ಕ ದೃಢತೆಯ ಸಂವಹನ ಅಂತ ಹೇಳ್ತೀರ ಅಂತ ಹೇಳಿದ್ರು ಸರ್. ಅದ ಆಮೇಲೆ ನಾವು ಆಕ್ರಮಣಶಾಲಿಯಾಗಿ ಇತರ ನಾವು ಗೌರವಿಸದೆ ನಾವು ಮಾತಾಡೋದು ಸರಿ ಅಲ್ಲ ಅಂತ ಹೇಳಿದ್ರು ಸರ್. ಆಮೇಲೆ ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅವ್ರ ಭಾವನೆಗಳನ್ನ ಹೇಗಿರ್ತೈತಿ ನಾವು ಮಾತಾಡೋ ಶೈಲಿ, ಅವರಿಗೆ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಅಂತ ಹೇಳಿದ್ರು ಸರ್. ಇನ್ನೊಂದು ಆತ್ಮಗೌರವವನ್ನು ಇಟ್ಟುಕೊಳ್ಳೋದು ಹೆಂಗ ಅಂತ ಹೇಳಿ ಕಳಿಸಿದ್ರು ಸರ್. ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಅನ್ನ ಯಾವ ತರ ಮಾತಾಡ್ಬೇಕು, ಕಣ್ಣಿಟ್ಟೇಗ್ ಮಾತಾಡ್ಬೇಕು, ಸೌಮ್ಯವಾಗಿ ಹೆಂಗ್ ಧ್ವನಿ ಮಾಡಿ ಮಾತಾಡ್ಬೇಕು ಅಂತ ಕಲಿಸಿಕೊಟ್ರಿ ಸರ್. ಆಮೇಲೆ ಕೋಪವಾಗಿ, ಆಮೇಲೆ ಅತಿಯಾದ ಭಾವಕತೆಗಾದಾಗ ಶಾಂತ ಚಿಂತೆಯಿಂದ ಹೆಂಗ್ ಮಾತಾಡ್ಬೇಕಂತ ಕಲಿಸಿಕೊಟ್ರಿ ಸರ್. ಆಮೇಲೆ ಎದುರಾಳಿ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಆಲಿಸಿ ಮತ್ತು ಅವ್ರು ಗೌರವಿಸುವುದನ್ನು ಕಲಿಸಿಕೊಟ್ರಿ ಸರ್. ಆಮೇಲೆ ಸ್ಪಷ್ಟವಾಗಿ ನೇರವಾಗಿ ಮಾತಾಡುವಂತದ್ದು, ಯಾವ ಮುಚ್ಚುಮರೆಲ್ಲ ನೇರವಾಗಿ ಮಾತಾಡುವಂಥದ್ದು, ನಮ್ದೇನೋ ಅವ್ರದ್ದೇನೋ ತಪ್ಪಿತ್ತಂದ್ರೆ ನಾವು ಹೇಳುವಂತ ಧೈರ್ಯವನ್ನ ಅಸರ್ಟಿವ್ ಕಮ್ಯುನಿಕೇಶನ್ ಕಳಿಸ್ತೈತೆ ಅಂತ ಹೇಳ್ಕೊಟ್ರಿ ಸರ್. ಮತ್ತದ ಇದರಿಂದ ವೈಯಕ್ತಿಕ ಸಂಬಂಧಗಳೆಲ್ಲ ಗಟ್ಟಿ ಆಗ್ತಾವು, ಮತ್ತ ಮುಕ್ತ ಸಂವಾದ ನಂಬಿಕೆ ಹೆಚ್ಚಾಗ್ತೈತೆ ಅಂತ ಹೇಳಿದ್ರು ಸರ್. ಆಮೇಲೆ ಮಾನಸಿಕ ಒತ್ತಡ ಇದಕ್ಕ ಬೇಗನೆ ಕಡಿಮೆ ಆಕೈತೆ ಅಂತ ಹೇಳಿದ್ರು ಸರ್. ಮತ್ತೆ ಅದೇ ರೀತಿ ಕಲೆಯನ್ನು ನಾವು ರೂಢಿಸಿಕೊಳ್ಳೋದ್ರಿಂದ ನಮಗೆ ಭಾಷಣ ಕಲೆಯಲ್ಲಿ ನಮಗೆ ಅದು ಒಂದು ಮುಂದೆ ಒಂದು ಭಾಷಣ ಕಲೆಯನ್ನು ಕರಗತವಾಗಿ ಮಾಡಿಕೊಂಡು ನಾವು ಸರಾಗವಾಗಿ ಮಾತಾಡಕ್ ಅನುಕೂಲ ಆಗ್ತೈತೆ ಅಂತೇಳಿ ನಾನು ಈ ಚರ್ಚೆ ಮುಖಾಂತರ ಹೇಳ ಬಯಸುತ್ತೇನೆ. ಗುಡ್. ಸ್ನೇಹಿತರೆ, ಪ್ರತಿಯೊಬ್ಬರು ತಮ್ಮ ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ರು. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿದ್ರೆ ತಾನೇ ನನಗೆ ಗೊತ್ತಾಗೋದು. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಅಂತ ಆಲ್ ಅಂತ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿ. ಏನಂತೀರಿ? ನೀವು ನಮ್ಮ ಜೊತೆ ಇದ್ದೀರಿ ಅಂತ ನಮಗಾಗ ಭಾಸ